ಪ್ರೀತಿ ಇದೆ ಅಂತ. ಅವ್ರಿಗೆ ಪಾಕಿಸ್ತಾನಕ್ಕಿಂತ ಒಂದು ತೂಕ ಹೆಚ್ಚು ಪ್ರೀತಿ ಚೀನಾದ ಮೇಲಿತ್ತು. ಹಿಂದೂ ಚೀನಿ ಭಾಯಿ ಭಾಯಿ ಅಂತ ಹೇಳ್ತಿದ್ರು. ನಾವಿಬ್ರು ಅಣ್ಣ ತಮ್ಮಂದಿರಿದ್ದಂತೆ. ಪಾಪ ಇವ್ರು ಹಿಂದಿಯಲ್ಲಿ ಹೇಳ್ತಿದ್ರಿಂದ ಚೀನಿಯವ್ರಿಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಇವ್ರು ಹೇಳ್ಕೊಂಡೇನೋ ತಿರುಗಾಡ್ತಿದ್ರು, ಅವ್ರು ಅರ್ಥ ಮಾಡ್ಕೊಳ್ಳೋ ಪ್ರಮೇಯ ಬರಲಿಲ್ಲ. ಪರಿಣಾಮ ಏನಾಯ್ತು ಅಂದ್ರೆ 1962ರಲ್ಲಿ ಚೀನಾ ಭಾರತದೊಳಗೆ ನುಗ್ಗಿತು. ಹೇಗೆ ಭಾರತೀಯರನ್ನ ಬಡಿತು ಅಂದ್ರೆ, ನನ್ನ ನೆಚ್ಚಿನ ಮಿತ್ರರೇ, 65 ವರ್ಷ 55 ವರ್ಷ ಹೆಚ್ಚು ಕಡಿಮೆ ಅದಕ್ಕೆ ಕಳೆದು ಹೋಯ್ತು. ಈ ಹೊತ್ನಲ್ಲಿ ನಂಗೆ ಹೇಳಬೇಕಾದ್ರೆ ನಾಚಿಕೆ ಅನ್ಸತ್ತೆ. ಈ ದೇಶದ ಸೈನಿಕರ ಕೈಯಲ್ಲಿ ನಾವು 32 ಸುತ್ತಿನ ಗುಂಡುಗಳನ್ನು ಕೊಟ್ಟು, ನಿನ್ನ ಕೆಲಸ ಇಷ್ಟೇ, ಇಷ್ಟು ನೋಡ್ಕೋ, 33ನೇ ಸುತ್ತಿನ ಗುಂಡು ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ಗಡಿ ತುದಿಯೆಲ್ಲ ನಿಲ್ಲಿಸಿದ್ವಿ. ಅದಕ್ಕೆ ನಮ್ಮ ಸೈನಿಕ ಏನ್ ಮಾಡ್ತಿದ್ದಂತ ಗೊತ್ತಾ? ಹತ್ರಕ್ಕೆ ಬರೋವರೆಗೂ ಕಾದು ಆಮೇಲೆ ಫೈಟ್ ಮಾಡ್ತಿದ್ದ. 32 ಗುಂಡುಗಳನ್ನ ಸರಿಯಾಗಿ ಬಳಸಿ ಎಲ್ಲರೂ ಸತ್ ಮೇಲೆ 33ನೇ ಗುಂಡು ಇವನ ಹತ್ರ ಇಲ್ಲ. ಏನ್ ಮಾಡ್ತಿದ್ದ ಗೊತ್ತಾ? ಎದ್ದು ನಿಂತ್ಕೊಳ್ತಿದ್ದ. ಆ ಗನ್ನಿನ ಬಾನೆಟ್ ಮುಂದೆ ಒಂದು ಚೂರಿ ಇರುತ್ತೆ, ಆ ಚೂರಿ ತಗೊಂಡು ಹತ್ತಿರಕ್ಕೆ ಬರೋವರೆಗೂ ಕಾದು ಚೀನಿ ಸೈನಿಕನಿಗೆ ತಿವಿದು ಎಳೆಯೋ ವೇಳೆಗೆ ಆ ಕಡೆಯಿಂದ ಚೀನಾದ ಸೈನಿಕ ಹಾರಿಸಿದ ಗುಂಡಿಗೆ ಸತ್ತು ಹೋಗ್ತಿದ್ದ. 3000ಕ್ಕೂ ಹೆಚ್ಚು ಸೈನಿಕರನ್ನ ನಾವು 1962ರಲ್ಲಿ ಕಳ್ಕೊಂಡ್ವಿ. ಭಾರತ ಯುದ್ಧದಲ್ಲಿ ಸೋತು ಹೋಯ್ತು. ಸೋತು ಹೋಗಿದ್ದನ್ನ ದೇಶ ಜೀರ್ಣಿಸ್ಕೊಳ್ಳೋದಿರ್ಲಿ, ಸೈನಿಕರಂತೂ ಜೀರ್ಣಿಸ್ಕೊಳಕ್ ಆಗ್ಲೇ ಇಲ್ಲ. ಅವ್ರಿಗೆ ತಕ್ಷಣ ಏನಾದ್ರೂ ಗೆಲುವು ಬೇಕಿತ್ತು. ಆದ್ರೆ ಯಾರ ಜೊತೆ ಗೆಲ್ಲೋದು? ಪಾಕಿಸ್ತಾನ ಅನ್ಕೊಂಡಿತ್ತು ಭಾರತೀಯ ಸೈನಿಕರು ಪೂರ್ತಿ ಸತ್ತೋಗ್ಬಿಟ್ಟಿದ್ದಾರೆ, ಇದೇ ಒಳ್ಳೆ ಟೈಮು, ಇವ್ರ ಮೇಲೆ ದಾಳಿ ಮಾಡಬೇಕು, ಈಗ ಅವ್ರನ್ನ ಬಡಿಬೇಕು ಅಂತ ಪಾಕಿಸ್ತಾನ ಏನ್ ಮಾಡ್ತು? ಅಮೆರಿಕ ಕೇಳಿ ಅತ್ಯಾಧುನಿಕವಾದ ಟ್ಯಾಂಕರ್ನ ಕೊಂಡ್ಕೊಂಡು ಬಂತು. M47 M48 ಅನ್ನುವಂಥ ಅತ್ಯಾಧುನಿಕವಾದ ಟ್ಯಾಂಕರ್ಗಳನ್ನ ಪಾಕಿಸ್ತಾನ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ದಾಳಿ ಮಾಡೋಕ್ಕಿಂತ ಮುಂಚೆ ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಕಳಿಸಿ, ನಾನು ಬಂದ ತಕ್ಷಣ ಕಾಶ್ಮೀರದಲ್ಲಿ ವಿದ್ರೋಹ ಮಾಡಿ ನಾವು ಕಾಶ್ಮೀರವನ್ನ ವಶಪಡಿಸ್ಕೊಳ್ಳೋಣ, ಎಲ್ಲಿವರೆಗೂ ಆಲೋಚನೆ ಮಾಡಿದ್ರು ಅಂತಂದ್ರೆ ಮಧ್ಯಾಹ್ನದ ಊಟ ಅಮೃತ್ಸರದಲ್ಲಿ, ರಾತ್ರಿ ಡಿನ್ನರ್ ಡೆಲ್ಲಿಯಲ್ಲಿ ಅಂತ ಆಲೋಚನೆ ಮಾಡಿದ್ರು. ಅಷ್ಟು ಡಿಸೈಡ್ ಮಾಡ್ಕೊಂಡಿದ್ರು. ಟ್ಯಾಂಕರ್ಗಳು ಒಳಗೆ ನುಗ್ಲಿಕ್ಕೆ ತಯಾರಾದವು. ಈ ದೇಶದ ಆ ವೇಳೆಗೆ ಸರಿಯಾಗಿ ಈ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ತೀರ್ಕೊಂಡಿದ್ರು. ಇಡೀ ದೇಶ ಟೆನ್ಷನ್ಗೆ ಬಿದ್ದಿತ್ತು, ಮುಂದಿನ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು ಹೆಂಗಿದ್ರು ಅಂತಂದ್ರೆ, ತನ್ನ ನಂತರದ ಲೀಡರ್ ಯಾರು ಅಂತ ಹೇಳಿಯೂ ಹೋಗಿರ್ಲಿಲ್ಲ. ಹಿಂಗಾಗಿ ಅತಂತ್ರ ಸ್ಥಿತಿಯಲ್ಲಿದ್ದ ದೇಶ ಮಧ್ಯಕ್ಕೊಬ್ಬರನ್ನ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿನ ಪ್ರಧಾನಿ ಅಂತ ಕರೆದು ಬಿಡಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಇವತ್ತು ಬಹಳ ಹೆಮ್ಮೆ ಇದೆ ನಮ್ಗೆ. ಆದ್ರೆ ಅವತ್ತು ಇಡೀ ದೇಶದಲ್ಲಿ ಅನ್ಕೊಳ್ತು, ಏನ್ ಮನುಷ್ಯಪ್ಪ ಆಯ್ತಾ, ನೋಡಿದ್ರೆ 5 ಅಡಿಗಿಂತ ಎತ್ತರ ಇಲ್ಲ, ಇವ್ರ ದೇಶ ಏನ್ ಆಳೋದು ಅಂತ ಟೆನ್ಷನ್ ಇತ್ತು. ಇಡೀ ದೇಶ ಯೋಚನೆಯಲ್ಲಿತ್ತು. ಪಾಕಿಸ್ತಾನವೂ ಅನ್ಕೊಳ್ತು, ಒಳ್ಳೆ ಟೈಮ್ ಇದು, ಇದೇ ಟೈಮಲ್ಲಿ ಭಾರತವನ್ನು ಬಡಿಬೇಕು ಅಂತ ಪಾಕಿಸ್ತಾನ ನಿಶ್ಚಯ ಮಾಡಿ ನುಗ್ಗಲಿಕ್ಕೆ ಅಂತ ಹೋದಾಗ ಈ ದೇಶದ ಪ್ರಧಾನಿ, ಸೌಮ್ಯ ಪ್ರಧಾನಿ ಅಂತ ಹೆಸರು ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಎದುರಿಗೆ ಬಂದು ಭಾಷಣ ಮಾಡ್ತಾ ಹೇಳಿದ್ರು, ಈಟ್ ಕಾ ಜವಾಬ್ ಪತ್ಥರ್ ಸೆ ದೇಂಗೆ ಅಂತಂದ್ರು. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಾತು. ನೀವು ಯುದ್ಧ ಮಾಡ್ತೀರಾ ಅನ್ನೋದಾದ್ರೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೀವಿ, ಏನ್ ಮಾಡಬೇಕು ನೋಡೇ ಬಿಡ್ತೀವಿ ಅಂತ ಈ ದೇಶದ ಸೈನಿಕರಿಗೆ ಹೇಳಿದ್ರು. ಜೈ ಜವಾನ್ ಜೈ ಕಿಸಾನ್. ಎಷ್ಟು ರೈತ ಅಗತ್ಯವೋ ಅಷ್ಟು ನೀನು ಅಗತ್ಯ, ನಾನ್ ನಿನ್ ಜೊತೆ ಇದ್ದೀನಿ, ಏನಾಗುತ್ತೋ ಆಗ್ಲಿ ಯುದ್ಧಕ್ಕೆ ಸಿದ್ಧರಾಗ್ಬಿಡೋಣ ಅಂತ ನಮ್ಮ ಸೈನಿಕರು ಕಾಯ್ತಾ ಇದ್ರು. ಹಳೆ ಸೋಲನ್ನ ತೀರಿಸ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕು ಅಂತ ಪಾಕಿಸ್ತಾನನೇ ಬಂದು ಬಿತ್ತು. ಬಡಿಬೇಕಲ್ಲ ಈಗ ಸರಿಯಾಗಿ, ಬಿಡಬಾರ್ದು ಅಂತ ತಯಾರಾಗಿ ನಿಂತರು. ಆದ್ರೆ ದುರ್ದೈವ ಏನ್ ಗೊತ್ತೇನು? ಪಾಕಿಸ್ತಾನದ ಬಳಿ ಇದ್ದ ಟ್ಯಾಂಕ್ಗಳು, ನಾವು ಯುವ ಬ್ರಿಗೇಡ್ನವರು ಅದನ್ನು ವಾರ್ ಆಫ್ ಟ್ಯಾಂಕ್ಸ್ ಅಂತ ಕರಿತೀವಿ. ಆ ಟ್ಯಾಂಕ್ಗಳು ಹೆಂಗಿದ್ವು ಅಂತಂದ್ರೆ 2000 ಮೀಟರ್ಗಳಷ್ಟು ದೂರ, ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಿದ್ವು. ನಮ್ಮ ಹತ್ರ ಇದ್ದ ಟ್ಯಾಂಕ್ಗಳು ಸೆಕೆಂಡ್ ವರ್ಲ್ಡ್ ವಾರ್ದು 1942 ಲೆವೆಲ್ದು, ಅದನ್ನ 1965 ನಲ್ಲಿ ಯೂಸ್ ಮಾಡಬೇಕಿತ್ತು. 800 ಮೀಟರ್ಗಿಂತ ಆಚೆ ಹೊಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವರ ಟ್ಯಾಂಕ್ಗಳಿಗೆ ನೈಟ್ ವಿಷನ್ ಇತ್ತು, ರಾತ್ರಿ ಕೂಡ ಆ ಟ್ಯಾಂಕ್ಗಳು ಆಪರೇಟ್ ಮಾಡಬಲ್ಲವಾಗಿದ್ವು. ನಮ್ಮ ಟ್ಯಾಂಕ್ಗಳೇ ಕತ್ಲಾಗಿದ್ದ ತಕ್ಷಣ ಟ್ಯಾಂಕ್ಗಳ ಕೆಲಸ ನಿಂತು ಹೋಗ್ತಿತ್ತು. ಏನ್ ಮಾಡಬೇಕು? ನಮ್ಮ ಸೈನಿಕರು ಬಿಡ್ಲಿಲ್ಲ ರೀ. ಆಪರೇಷನ್ ಗಿಬ್ರಾಲ್ಟಾರ್, ಗುಜರಾತಿನ ಭಾಗದಲ್ಲಿ ಏನ್ ನಡೀತು, ಆ ಆಪರೇಷನ್ ಗಿಬ್ರಾಲ್ಟಾರ್ನ ನಮ್ಮ ದೇಶದ ಸೈನಿಕರು ತಡೆದಿದ್ದ ರೀತಿ ಇತ್ತಲ್ಲ. ಪಾಕಿಸ್ತಾನದ ಟ್ಯಾಂಕ್ಗಳು ನುಗ್ಗಿಕೊಂಡು ಬರ್ತಾ ಇದ್ರೆ ಈ ದೇಶದ ಸೈನಿಕರು ತಮ್ಮ ಟ್ಯಾಂಕ್ಗಳನ್ನ ಬೆಳೆದಿದ್ದಂತ ಕಬ್ಬಿನ ಗದ್ದೆಯಲ್ಲಿ ತಗೊಂಡು ಮುಚ್ಚಿಟ್ಕೊಂಡು ನಿಲ್ಸ್ಕೊಂಡಿದ್ರಂತೆ. ಹತ್ತಿರಕ್ಕೆ ಬರೋವರೆಗೂ ಕಾಯಬೇಕು. ಈ ಟ್ಯಾಂಕ್ಗಳು ಕಾಣದೆ ಹತ್ತಿರಕ್ಕೆ ಪಾಕಿಸ್ತಾನದ ಟ್ಯಾಂಕ್ಗಳು ಬಂದಾಗ ನನ್ನ ದೇಶದ ಟ್ಯಾಂಕ್ಗಳು ಸದ್ದು ಮಾಡ್ತಾ ಇದ್ವು. ಯಾವ ಪರಿ ಸದ್ದದು ಅಂತಂದ್ರೆ, ಪಾಕಿಸ್ತಾನದ ಟ್ಯಾಂಕ್ಗಳು ಧ್ವಂಸಗೊಂಡು ಆರಂಭದಲ್ಲಿ ಕೂಡಲೇ ಪಾಕಿಸ್ತಾನ ಎಲ್ಲ ಕಡೆ ಹರಿದುಕೊಂಡು ನನ್ನ ದೇಶದ ಸೈನಿಕರನ್ನ ಕವರ್ ಮಾಡಿಬಿಡ್ತು. ಆಪರೇಷನ್ ಗಿಬ್ರಾಲ್ಟಾರ್ ಅಲ್ಲಿ ನಡೆದಿದ್ದ ಘಟನೆ ಇದು. ಹಿಂಗ್ ಕವರ್ ಮಾಡಿದಾಗ ಒಬ್ಬ ಪುಣ್ಯಾತ್ಮ ಅಬ್ದುಲ್ ಹಮೀದ್ ಅನ್ನುವಂಥ ಸೈನಿಕ, ಅವನಿಗೆ ಆಂಟಿ ಮಿಸೈಲ್ ಗನ್ಗಳನ್ನು ಕೊಟ್ಟು ನಿಲ್ಸಿದ್ರು. ಮಿಷನ್ ಗನ್ಸ್ ಅದು. ಆ ಮಿಷನ್ ಗನ್ ಅನ್ನು ತಗೋಬೇಕು, ಹತ್ತಿರಕ್ಕೆ ಬಂದಿರುವಂತ ಟ್ಯಾಂಕ್ಗಳ ಮೇಲೆ ಹಾರಿಸಿ ಟ್ಯಾಂಕ್ ಅನ್ನು ಉಡಾಯಿಸಬೇಕು. ಅದವನ್ ಜವಾಬ್ದಾರಿ.
ಆದ್ರೆ 2 ಕಿಲೋಮೀಟರ್ ದೂರದಿಂದ ಹಾರಿಸಬಲ್ಲಂತ ಟ್ಯಾಂಕ್ಗಳನ್ನ ಈತ ಇಲ್ಲಿ ಮಿಷಿನ್ ಗನ್ ಇಟ್ಕೊಂಡು ಮಾಡೋದೇನು? ಏನ್ ಮಾಡ್ದ ಗೊತ್ತಾ? ಹವಿಲ್ದಾರ್ ಅಬ್ದುಲ್ ಹಮೀದ್ ಜೀಪ್ ಮೇಲೆ ತನ್ನ ಮಿಷಿನ್ ಗನ್ ಅನ್ನು ಇಟ್ಟುಕೊಂಡು ಟ್ಯಾಂಕ್ಗಳ ಎದುರಿಗೆ ಹೋಗಿ ಟ್ಯಾಂಕ್ಗಳ ಎದುರಿಗೆ ನಿಂತು ಟ್ಯಾಂಕ್ಗಳನ್ನ ಉಡಾಯಿಸ್ದ. ಮೊದಲನೇ ಟ್ಯಾಂಕ್ ಉಡಾಯಿಸ್ದ, 2ನೇ ಟ್ಯಾಂಕ್ ಉಡಾಯಿಸ್ದ, 3ನೇ ಟ್ಯಾಂಕ್ ಅನ್ನು ಉಡಾಯಿಸ್ದ. ಅಷ್ಟೊತ್ತಿಗೆ 4ನೇ ಟ್ಯಾಂಕ್ ಇಂದ ಗುಂಡುಗಳು ಹಾರು ಬಂದ್ವಲ್ಲ, ಈ ಪುಣ್ಯಾತ್ಮ ಆ ಕಡೆ ತಿರುಗಿ ನೋಡ್ದ. ಸಾಯೋಕ್ಕಿಂತ ಮುಂಚೆ ಇವನ್ ಮಿಷಿನ್ ಗನ್ನಿಂದ ಹಾರಿದ ಗುಂಡುಗಳು 4ನೇ ಟ್ಯಾಂಕ್ ಅನ್ನು ಉಡಾಯಿಸಿ ಬಿಟ್ಟು ಅಬ್ದುಲ್ ಹಮೀದ್ ಅಲ್ಲಿ ಆ ಯುದ್ಧ ರಂಗದಲ್ಲಿ ಪ್ರಾಣ ಕೊಟ್ಟಿದ್ದ. ಆ ಪುಣ್ಯಾತ್ಮನಿಗೆ ಆಮೇಲೆ ಪರಮವೀರ್ ಚಕ್ರ ಸಿಕ್ತು. 1965 ಯುದ್ಧವನ್ನ ಭಾರತ ಕಷ್ಟಪಟ್ಟು ಗೆಲ್ತು. ಯಾಕೆ ಕಷ್ಟ ಆಯ್ತು ಗೊತ್ತೇನು? ಈ ದೇಶದ ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ಅಸ್ತ್ರಗಳೇ ಇರಲಿಲ್ಲ. ಮಧ್ಯ ಅಂತೂ ಅಮೆರಿಕ ಎಂಥ ತೊಂದರೆ ಕೊಡ್ತು ನಮಗೆ ಅಂತಂದ್ರೆ, ಅಮೆರಿಕ ಹೇಳ್ತು, ನೀವು ಪಾಕಿಸ್ತಾನದ ಮೇಲೆ ಏರಿ ಹೋದ್ರೆ ನಾವು ಭಾರತಕ್ಕೆ ಕಳಿಸುವಂತ ಧಾನ್ಯವನ್ನ ನಿಲ್ಲಿಸ್ತೀವಿ, ನೀವು ಈಗಿಂದೀಗಲೇ ಯುದ್ಧ ನಿಲ್ಲಿಸಬೇಕು ಅಂತ, ಧಾನ್ಯ ತಡೆ ಹಿಡಿತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತು ಅಮೆರಿಕ. ಈ ದೇಶದ ಪ್ರಧಾನಿ ಆಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೋಪಿಸ್ಕೊಂಡು ಹೇಳಿದ್ರು, ನೀವು ಕಳಿಸೋ ಧಾನ್ಯವನ್ನ ನನ್ನ ದೇಶದಲ್ಲಿ ಹಂದಿಗಳು ಮೂಸಿ ನೋಡಲ್ಲ, ನಿಮ್ ಧಾನ್ಯ ನೀವೇ ಇಟ್ಕೊಳ್ಳಿ ಅಂತಂದ್ರು. ಮಿತ್ರರೇ, ನಾನು ತುಂಬಾ ಹೆಮ್ಮೆಯಿಂದ ಈ ಮಾತನ್ನು ನಿಮ್ ಜೊತೆ ಹಂಚ್ಕೋಬೇಕು. ಎಂಥ ಪ್ರಧಾನಿ ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ. 5 ಅಡಿ ಇದ್ದ ಮನುಷ್ಯನ ಮನಸ್ಸಿನೊಳಗೆ ಎಂಥ ಭಾರತದ ಪರಿಕಲ್ಪನೆ ಇತ್ತು ಅಂತ ಯಾವಾಗ್ಲೂ ಇಮ್ಯಾಜಿನ್ ಮಾಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗ್ ಹೇಳಿದ್ರು, ಧಾನ್ಯದ ಕೊರತೆ ಇತ್ತು, ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಗೆ ಬಂದು ಊಟಕ್ಕೆ ಕೂತಾಗ ಹೆಂಡತಿ ಜೊತೆ ಮಾತನಾಡ್ತಾ ಹೇಳ್ತಾರೆ, ಧಾನ್ಯದ ಕೊರತೆ ಇದೆ, ಏನ್ ಮಾಡ್ಬೇಕು? ಹೆಂಡತಿ ಮತ್ತು ಗಂಡ ಯೋಚನೆ ಮಾಡಿದ್ರು, ರಾತ್ರಿ ಉಪವಾಸ ಮಾಡಬೇಕು. ರಾತ್ರಿ ಉಪವಾಸ ಮಾಡಿ ಉಳಿದಿರೋ ಧಾನ್ಯವನ್ನ ರಾಷ್ಟ್ರಕ್ಕೆ ಸಮರ್ಪಿಸುವ ಸಂಕಲ್ಪ ಮಾಡಬೇಕು ಅಂತ ನಿಶ್ಚಯ ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ 4-5 ದಿನಗಳ ಕಾಲ ಉಪವಾಸ ಮಾಡಿ ನಾನು ಮಾಡಬಲ್ಲೆ ಅಂತ ಖಾತ್ರಿ ಆದ್ಮೇಲೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಿಂತ್ಕೊಂಡು ಕೇಳಿದ್ರು, ನಾನು ದೇಶಕ್ಕೋಸ್ಕರ ಉಪವಾಸ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಕೇಳಿದ್ರು. ಮಿತ್ರರೇ, ನೀವು ನಂಬಲ್ಲ, ರಾಮ್ಲೀಲಾ ಮೈದಾನದಲ್ಲಿ ನೆರೆದಿದ್ದ ಸಾವಿರಾರು ಜನ ಒಕ್ಕೊರಳಿಂದ ಹೇಳಿದ್ರು, ಶಾಸ್ತ್ರಿಜಿ, ದೇಶಕ್ಕೋಸ್ಕರ, ನಿಮ್ಮ ಮಾತಿಗೋಸ್ಕರ ನಾವು ನಿಮ್ ಜೊತೆ ಇದ್ದೀವಿ, ಉಪವಾಸ ಮಾಡ್ತೀವಿ, ಸೋಮವಾರದ ರಾತ್ರಿ ನಮ್ಮ ಉಪವಾಸ ದಿನ ಅಂತ ನಿಶ್ಚಯ ಮಾಡಿದ್ರು. ಅದಾದ ಮೇಲೆ ಅನೇಕರು ಸೋಮವಾರದ ರಾತ್ರಿ ದೀರ್ಘಕಾಲ ಉಪವಾಸ ಮಾಡ್ತಿದ್ರು. ಕಳೆದೊಂದು 5-6 ವರ್ಷಗಳ ಹಿಂದೆ ನಿಮ್ಗೆಲ್ಲ ನೆನಪಿರಬೇಕು, ಅಮೆರಿಕಕ್ಕೊಂದು ಭಯಂಕರವಾದ ಸುಂಟರ ಗಾಳಿ ಬಡಿದಿತ್ತು. ಆ ಸುಂಟರ ಗಾಳಿ ಬಡಿದಾಗ ಹಿಂದೂ ಪತ್ರಿಕೆಯಲ್ಲಿ ಒಂದು ಲೆಟರ್ ಪಬ್ಲಿಷ್ ಆಗಿತ್ತು. ಆ ಲೆಟರ್ ನೋಡಿದವನಿಗೆ ರೋಮಾಂಚನ ಆಯ್ತು. ನನಗೆ ಯಾಕೆ ಗೊತ್ತೇನು? ವಯಸ್ಸಾದ ಹಿರಿಯರೊಬ್ರು ಪತ್ರ ಬರೀತಾರೆ, ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ ದಿನದಿಂದ ಇವತ್ತಿನವರೆಗೂ ಉಪವಾಸ ಮಾಡ್ತಿದ್ದೆ ಸೋಮವಾರ ರಾತ್ರಿ, ಇನ್ಮೇಲೆ ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ, ಅವ್ರು ಡಿಸೈಡ್ ಮಾಡಿದ್ರಂತೆ, ಯಾವತ್ತು ಭಾರತ ಅಮೆರಿಕಕ್ಕೆ ಭಿಕ್ಷೆ ಕೊಡುತ್ತೋ ಅವತ್ತು ಉಪವಾಸ ಮುರಿತೀನಿ ಅಂತ ನಿಶ್ಚಯ ಮಾಡಿದ್ದೆ. ಅಮೆರಿಕಕ್ಕೆ ಸುಂಟರ ಗಾಳಿ ಬಂದಾಗ ಭಾರತ ಅನ್ನುವಂತ ಈ ದೇಶ ಒಂದು ವಿಮಾನ ತುಂಬ ಧಾನ್ಯ, ಒಂದು ವಿಮಾನ ತುಂಬ ಬಟ್ಟೆ ಬರೆ, ಒಂದು ವಿಮಾನದ ತುಂಬ ಔಷಧಿಗಳನ್ನ ಕಳಿಸಿಕೊಟ್ಟು ಅಮೆರಿಕಾಗ್ ಭಿಕ್ಷೆ ಕೊಟ್ಟಿದೆ. ಇನ್ನು ಮೇಲೆ ನಾನು ಯಾಕೆ ಮಾಡ್ಲಿ ಉಪವಾಸ, ಅಮೆರಿಕಾಗ್ ಭಿಕ್ಷೆ ಕೊಡೋ ಮಟ್ಟಿಗೆ ಬೆಳೆದಿದ್ದೀವಿ ಅಂತ. ಏನ್ ಕಲ್ಪನೆ ನೋಡಿ, ಒಬ್ಬ ಪ್ರಧಾನಮಂತ್ರಿ ಹೇಗಿದ್ದವರು ಎಂತ ಕಲ್ಪನೆ ಕೊಟ್ರು. ನಂಗೆ ಬಹಳ ಸಂತೋಷ. ನಾನು ಯಾವುದೇ ಪಾರ್ಟಿಗೆ ಸೇರಿದವನಲ್ಲ, ಗೊತ್ತಿರ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ ಪಾರ್ಟಿಯವರು, ನಾನು ಹೊಗಳ್ತಾ ಇರೋ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಸೇರಿದವರು, ಸೇಮ್ ಪ್ಯಾರಲಲ್ ವ್ಯಕ್ತಿ ನಾನು ತಂದು ತೋರಿಸ್ಬೇಕು ಅಂದ್ರೆ ಇವತ್ತಿನ ಪ್ರಧಾನಮಂತ್ರಿ ಇದ್ದಾರಲ್ಲ, ಇವ್ರ ಮಾತು ಜನ ಹಿಂಗೆ ಕೇಳ್ತಾರ್ರಿ. ನಂಗೆ ಬಹಳ ಖುಷಿ ಇದೆ. ಈ ದೇಶದ ಇವತ್ತಿನ ಪ್ರಧಾನಮಂತ್ರಿ ಹೇಳಿದ್ರು, ಗ್ಯಾಸಿಗೆ ಸುಮ್ಮನೆ ಸಬ್ಸಿಡಿ ಯಾಕೆ ತಗೋತೀರಿ, ಯಾರ ಹತ್ರ ಸಾಧ್ಯನೋ ಸಬ್ಸಿಡಿ ಬಿಡಿ, ಬಡವರಿಗೆ ಹೋಗ್ಲಿ ಅಂತ ಕೇಳ್ಕೊಂಡ್ರೆ ಐ ಕುಡ್ ನಾಟ್ ಬಿಲೀವ್ ಮೈ ಇಯರ್ಸ್. ಪ್ರತಿದಿನ 30,000 ಜನ ಸಬ್ಸಿಡಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಈಗಲೂ ಕೂಡ 30,000 ಜನ. ಏನಾದ್ರೂ ಸಿಕ್ಕರೆ ಸಿಗಲಿ ಅಂತ ಕೇಳೋ ಜನಾಂಗ ನಾವು. ನಾನು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ನಿಮ್ಮಲ್ಲಿ 8 ಜನ ಬಡವರಿದ್ದಾರೆ ಅಂತ ಕೇಳಿದ್ರೆ ನಾವ್ ಯಾರೂ ಕೈ ಎತ್ತಲ್ಲ. ಆದ್ರೆ ನನ್ನ ಜಾಗದಲ್ಲಿ ಬಂದ್ಬಿಟ್ಟು ಅಕಸ್ಮಾತ್ ಈ ರಾಜ್ಯದ ಮುಖ್ಯಮಂತ್ರಿ ಬಂದು ನಿಂತ್ಕೊಂಡು 8 ಜನ ಬಡವರಿದ್ದಾರೆ ಕೈ ಎತ್ತಿ ಅಂದ್ರೆ ನಾವೆಲ್ಲರೂ ಕೈ ಎತ್ತೀವಿ. ಏನಾದ್ರೂ ಯೋಜನೆ ಕೊಟ್ರೆ ಕೊಡ್ಲಿ ಅಂತ, ಯಾವ್ದಾದ್ರು ಭಾಗ್ಯ ಬಂದ್ರೆ ಬರ್ಲಿ ಅಂತ. ಯಾಕೆ ಬಿಡೋಣ, ಯಾರಪ್ಪಂದು ಆಸ್ತಿ ಹೋಗುತ್ತೆ ಅಂತ. ಏನ್ ಬಂದ್ರೂ ಬರ್ಲಿ ಅನ್ನೋ ಕಾಲಕ್ಕೆ ಒಂದು ಸಿಲಿಂಡರ್ಗೆ ಸಿಗುವಂತ ಸಬ್ಸಿಡಿಯನ್ನ ಬಿಡ್ಲಿಕ್ಕೆ ತಯಾರಾಗುತ್ತಲ್ಲ, ವಿಶ್ವಗುರುತ್ವದ ಮೊದಲನೇ ಹೆಜ್ಜೆ ಇದೆ ಅಂತ ನನಗೆ ಈ ಹೆಮ್ಮೆ ಇವತ್ತು ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ನನ್ನ ನೆಚ್ಚಿನ ಮಿತ್ರರೇ, ಪಾಕಿಸ್ತಾನವನ್ನ ನಾವು 47ರಲ್ಲಿ ಬಡಿದ್ವಿ, 65ರಲ್ಲೂ ಬಡಿದ್ವಿ ವಾರ್ ಆಫ್ ಟ್ಯಾಂಕ್ಸ್ ನಲ್ಲಿ. ಇದಾದ್ಮೇಲೆ 71ರಲ್ಲಿ ಪಾಕಿಸ್ತಾನದಿಂದ ಈಸ್ಟ್ ಪಾಕಿಸ್ತಾನವನ್ನ ಪ್ರತ್ಯೇಕಿಸಿ ಪಾಕಿಸ್ತಾನದ 90,000 ಸೈನಿಕರನ್ನ ಪ್ರಿಸನರ್ ಆಫ್ ವಾರ್ ಆಗಿಟ್ಟುಕೊಂಡು 10-12 ದಿನಗಳಲ್ಲೇ ಪಾಕಿಸ್ತಾನವನ್ನ ಯುದ್ಧದಲ್ಲಿ ಸೋಲಿಸಿ 1971ರ ಯುದ್ಧದಲ್ಲೂ ಸೋಲಿಸಿಬಿಟ್ವಿ.
ಇಟ್ಟಾದ್ರೂ ಬುದ್ಧಿ ಬರಲಿಲ್ಲ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಛದ್ಮ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತು. ಭಯೋತ್ಪಾದಕರನ್ನ ಒಳಗೆ ಕಳಿಸ್ಕೊಡ್ತು, ನಮ್ಗೆ ಅನ್ಯಾಯ ಮಾಡಬೇಕು ಅಂತ, ಭಾರತವನ್ನ ಬಡಿಬೇಕು ಅಂತ ಪ್ರಯತ್ನ ಪಡ್ತಿತ್ತು. ಈ ಹೊತ್ತಿನಲ್ಲೇ ಈ ದೇಶದ ಪ್ರಧಾನಿಯಾಗಿ ಬಂದವರು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಬ್ಬ ಅದ್ಭುತವಾದ ವ್ಯಕ್ತಿ ಆತ. 13 ದಿನಗಳ ಕಾಲ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ 1 ವೋಟ್ನಿಂದ ಸೋತೋಗ್ಬಿಟ್ರು. ಮತ್ತೆ ಎಲೆಕ್ಷನ್ಗೆ ಹೋದ್ರೆ ಈ ಬಾರಿ ಮೆಜಾರಿಟಿ ಸಿಕ್ತು, ಸಾಕಷ್ಟು ಮೆಜಾರಿಟಿ ಸಿಕ್ತು. 1.5 ವರ್ಷ ಕಾಲದ ಅವಧಿಯನ್ನ, 13 ತಿಂಗಳ ಅವಧಿಯನ್ನ ಈ ದೇಶ ಅವರಿಗೆ ಕೊಡ್ತು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆದ ತಕ್ಷಣ ಅಬ್ದುಲ್ ಕಲಾಂರನ್ನ ಕರೆಸ್ಕೊಂಡಂತೆ. ಕರ್ಗಿಲ್ ಯುದ್ಧದ ಏನ್ ಮಾತಾಡ್ತೀವಲ್ಲ, ಈ ಕರ್ಗಿಲ್ ಯುದ್ಧಕ್ಕೂ ಅಬ್ದುಲ್ ಕಲಾಂರಿಗೂ ಹತ್ತಿರದ ನಂಟಿದೆ, ಬಹಳ ಜನರಿಗೆ ಗೊತ್ತಿಲ್ಲ. ಅಬ್ದುಲ್ ಕಲಾಂರನ್ನ ಕರೆಸ್ಕೊಂಡಂತ ಈ ದೇಶದ ಪ್ರಧಾನಿ ಹೇಳಿದ್ರು, ಈ ದೇಶವನ್ನ ಸ್ವಾವಲಂಬಿ ಮಾಡಬೇಕು, ಸದೃಢ ಮಾಡಬೇಕು ಅಂದ್ರೆ ಒಂದು ನ್ಯೂಕ್ಲಿಯರ್ ಬಾಂಬ್ ನಮ್ಮ ಹತ್ರ ಬೇಕು, ನಮ್ಮ ಹತ್ರ ಇಲ್ವಲ್ಲ, ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಅಬ್ದುಲ್ ಕಲಾಂ ಹೇಳಿದ್ರಂತೆ, ಅಟಲ್ಜಿ ನೀವು ಪ್ರಧಾನಿಯಾಗಿ ಬರ್ತೀರಿ ಅಂತ ಗೊತ್ತಾದ ತಕ್ಷಣ ನೀವು ಇದು ಕೇಳ್ತೀರಾ ಅಂತ ಗೊತ್ತಾಗಿ ಕಳೆದ 6 ತಿಂಗಳಿಂದ ಇದ್ರ ಮೇಲೆ ಸಂಶೋಧನೆ ನಡೆಸಿದ್ದೀವಿ, ಇನ್ನು 6 ತಿಂಗಳು ಬಿಟ್ರೆ ನಾವು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತೀವಿ ಅಂತ. ಅಟಲ್ಜಿ ಬಹಳ ಖುಷಿ ಆಗ್ಬಿಟ್ರು, ವಂಡರ್ಫುಲ್, ಮುಂದೇನ್ ಮಾಡಬೇಕು? ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ರು, ಇರೋದು ಒಂದೇ ಒಂದು ದಾರಿ, ನಾವೊಂದು ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡೋದು ಹೆಂಗೆ? ಅವ್ರು ಹೇಳಿದ್ರು, ಟೆಸ್ಟ್ ಮಾಡ್ಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ, ಪೋಖ್ರಾನಿನ ಭೂಮಿಯ ಅಡಿಯಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡ್ತೀವಿ, ಎಲ್ಲ ಆಗುತ್ತೆ. ಅಟಲ್ಜಿ ಖುಷಿ ಆಗ್ಬಿಟ್ರು, ವಂಡರ್ಫುಲ್, ಮತ್ತೆ ಶುರು ಮಾಡಿ. ಅಬ್ದುಲ್ ಕಲಾಂ ಹೇಳಿದ್ರು, ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಸುದ್ದಿ ಏನಾದ್ರೂ ಹೊರಗಡೆ ಲೀಕ್ ಆಗಿ ಅಮೆರಿಕ ಗೊತ್ತಾಗ್ಬಿಟ್ರೆ, ಅಮೆರಿಕ ಇವತ್ತಲ್ಲ ಇನ್ ಜೀವಮಾನದಲ್ಲಿ ಈ ಕೆಲಸ ನಮಗೆ ಮಾಡ್ಲಿಕ್ಕೆ ಬಿಡದೇ ಇರೋ ತರ ದಿಗ್ಬಂಧನ ಹಾಕ್ಬಿಡುತ್ತೆ. ಎಚ್ಚರಿಕೆ ಇರಬೇಕು, ಏನ್ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು, ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರಬೇಕು. ಹಂಗಂದ ತಕ್ಷಣ ಅಟಲ್ಜಿ ಹೇಳಿದ್ರು, ನೋ ಪ್ರಾಬ್ಲಮ್, ಟೆನ್ಷನ್ನೇ ತಗೋಬೇಡಿ. ಯಾಕೆಂದ್ರೆ ಇದನ್ನ ಇಂಡಿಯಾ ಟುಡೆಯ ಲೇಖಕ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಅಟಲ್ಜಿ ತುಂಬಾ ವಿಟ್ಟಿ ಆಗಿದ್ದರಿಂದ ಹಿಂಗೆ ಹೇಳಿರ್ಬೋದು. ಅಟಲ್ಜಿ ಹೇಳಿದ್ರಂತೆ, ಪ್ರಾಬ್ಲಮೇ ಇಲ್ಲ, ಯಾಕೆಂದ್ರೆ ನನಗೂ ಮದುವೆ ಆಗಿಲ್ಲ, ನಿಮಗೂ ಮದುವೆ ಆಗಿಲ್ಲ, ಮತ್ತೆ ಸುದ್ದಿ ಹೊರಗೆ ಹೋಗೋದು ಎಲ್ಲಿಂದ, ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಪರಿಣಾಮ ಹೆಂಗಾಯ್ತು ಗೊತ್ತೇನು? ಪೋಖ್ರಾನಿನ ಭೂಮಿಯ ಅಡಿಯಲ್ಲಿ ಈ ದೇಶ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡ್ತು. ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಅಂದ್ರೆ ಎಕ್ಸ್ಪ್ಲೋಷನ್ ನಡೆಯುವಾಗ ಅದಕ್ಕೆ ಸೂಪರ್ ಕಂಪ್ಯೂಟರ್ ಕನೆಕ್ಟ್ ಮಾಡಿ, ಸೆನ್ಸರ್ಗಳ ಮೂಲಕ ಸೂಪರ್ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಅಧ್ಯಯನ ಮಾಡ್ತಾರೆ. ಮುಂದಿನ 50 ವರ್ಷಗಳ ಕಾಲ ಬಾಂಬ್ ತಯಾರು ಮಾಡದೆ ಅದನ್ನ ಡೆವಲಪ್ ಮಾಡಬಲ್ಲಂತ ಸಾಮರ್ಥ್ಯ ಪಡೆಯೋದನ್ನ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಅಲ್ಲ. ಈ ದೇಶ ತಯಾರಾಗ್ಬಿಡ್ತು. ಅದಕ್ಕೆಲ್ಲ ಸಿದ್ಧವಾಗಿ ನಿಂತ ಈ ದೇಶ ಭೂಮಿಯ ಅಡಿಯಲ್ಲಿ ಕೆಲಸ ಮಾಡಬೇಕು. ಅಮೆರಿಕಾದ ಸ್ಯಾಟಲೈಟ್ಗಳು ತಿರುಗಾಡ್ತಿರ್ತವೆ. ಈ ದೇಶದ ವಿಜ್ಞಾನಿಗಳು ಎಷ್ಟು ಬುದ್ಧಿವಂತರಿದ್ರು ಅಂತಂದ್ರೆ, ಅಮೆರಿಕಾದ ಸ್ಯಾಟಲೈಟ್ ತಿರುಗಾಡೋ ಟೈಮ್ ನೋಟ್ ಮಾಡ್ಕೊಂಡ್ರು. ಆ ಟೈಮಿಗೆ ಸರಿಯಾಗಿ ಎಲ್ಲೆಲ್ಲಿ ಲಾರಿ ನಿಂತಿರ್ಬೇಕು, ಎಲ್ಲೆಲ್ಲಿ ಏನೇನಿರ್ಬೇಕು ಹಂಗೆ ಇಟ್ಟು ಬಿಡ್ತಿದ್ರು. ಮತ್ತು ಅವ್ರು ಹೋದ ನಂತರ ಶುರು ಮಾಡ್ತಿದ್ರು. ಪ್ರತಿದಿನ ಪಿಕ್ಚರ್ ಕ್ಯಾಪ್ಚರ್ ಮಾಡ್ತಿತ್ತು ಅಮೆರಿಕ. ಆಮೇಲೆ ಹೇಳ್ತಿತ್ತು ಪೋಖ್ರಾನ್ ನಾರ್ಮಲ್. 6 ತಿಂಗಳ ಕಾಲ ಅಮೆರಿಕಾದ ಸ್ಯಾಟಲೈಟ್ಗಳನ್ನು ವಂಚಿಸಿ ಭಾರತದ ವಿಜ್ಞಾನಿಗಳು ಕೆಲಸ ಮಾಡಿದ್ರು. 6 ತಿಂಗಳ ಕೆಳದ ಮೇಲೆ ಭೂಗರ್ಭದಲ್ಲಿ, ಭಾರತದ ಪೋಖ್ರಾನಿನ ಭೂಗರ್ಭದಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ನಡೀತು. ಅಮೆರಿಕಾದ ವಾಷಿಂಗ್ಟನ್ ಪೋಸ್ಟ್ ಅನ್ನೋ ಪತ್ರಿಕೆ ಸುದ್ದಿ ಬರೀತು, ಪೋಖ್ರಾನಿನಲ್ಲಿ ಭೂಕಂಪ ಆಗಿದೆ ಅಂತ ಸುದ್ದಿ ಬಂದಿದೆ ಅಂತ. ನನ್ನ ದೇಶದ ವಿಜ್ಞಾನಿಗಳು ಹೇಳಿದ್ರು, ಭೂಕಂಪ ಅಲ್ಲ, ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದೀವಿ, ಇನ್ನೂ 4 ಮಾಡ್ತೀವಿ, ಇನ್ನೂ 4 ಭೂಕಂಪದ ಸುದ್ದಿ ಬರೀರಿ ಅಂತ. ಮೊದಲನೇ ಬಾರಿಗೆ ಅಮೆರಿಕಾದ ಕೆನ್ನೆ ಮೇಲೆ ಈ ದೇಶದ ವಿಜ್ಞಾನಿಗಳು ರಪ್ ಅಂತ ಬಾರಿಸಿದ್ರು. ಇದು ಭಾರತದ ಸಾಧನೆ ಮಿತ್ರರೇ, ಸುಲಭ ಅಲ್ಲ ಇವೆಲ್ಲ. ಆದ್ರೆ ಅಮೆರಿಕಾಗೆ ಎಂತ ಬೆಂಕಿ ಹತ್ಕೊಂಡಿತ್ತು ಅಂತಂದ್ರೆ, ಅಮೆರಿಕ ಚೈನಾ ಎಲ್ಲ ಸೇರಿ ಪಾಕಿಸ್ತಾನ ಎತ್ಕಟ್ಟಿ 15 ದಿನದಲ್ಲಿ ಪಾಕಿಸ್ತಾನ ಬಾಂಬ್ ಎಕ್ಸ್ಪ್ಲೋಡ್ ಮಾಡುವಂತೆ ಮಾಡಿದ್ರು. ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನು ಅಂತಂದ್ರೆ, ನಾವು ಸ್ವಂತ ಟೆಕ್ನಾಲಜಿ ತಗೊಂಡು ಸೂಪರ್ ಕಂಪ್ಯೂಟರ್ ಕನೆಕ್ಟ್ ಮಾಡಿ ಅಧ್ಯಯನ ಮಾಡಿದ್ವಿ. ಪಾಕಿಸ್ತಾನ ದೀಪಾವಳಿ ಪಟಾಕಿ ಸಿಡಿಸ್ಬಿಟ್ಟು ಜೈ ಅಂದಿತ್ತು, ನನ್ನ ಹತ್ರನೂ ಇದೆ ಅಂತ. ಇಷ್ಟೇ ಡಿಫ್ರೆನ್ಸು. ಆದ್ರೆ ಈ ದೇಶದ ಸಾಮರ್ಥ್ಯ ಏನ್ ಗೊತ್ತೇನು? ನಾನು ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಮತ್ತೆ ಹೆಮ್ಮೆ ಪಡ್ತೀನಿ. ಈ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ 2 ಕಡೆ ಬಾಂಬ್ ಎಕ್ಸ್ಪ್ಲೋಡ್ ಆದ ನಂತರವೂ ಕೂಡ ಅಟಲ್ಜಿ ಹೇಳಿದ್ರು, ನನ್ನ ಹತ್ರ ಬಾಂಬ್ ಇದೆ, ಯುದ್ಧ ಮಾಡ್ಲಿಕ್ಕಲ್ಲ, ಯುದ್ಧದಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫರ್ನ ಗಟ್ಟಿಯಾಗಿ ತಬ್ಬಿಕೊಂಡು ಪಾಕಿಸ್ತಾನಕ್ಕೆ ಒಂದು ಬಸ್ಸನ್ನು, ಒಂದು ರೈಲನ್ನ ಬಿಟ್ಟು, ಭಾರತ ಮತ್ತು ಪಾಕಿಸ್ತಾನ ಚೆನ್ನಾಗಿರ್ಬೇಕು, ನಾವಿಬ್ಬರ ಬಾಂಧವ್ಯ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಲ್ಲ, ಇದು ಭಾರತ ಭೂಮಿಯಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಇದ್ರ ಬಗ್ಗೆ ಹೆಮ್ಮೆ ಪಡಬೇಕು. ಆದ್ರೆ ಆ ಯೋಗ್ಯತೆ ಪಾಕಿಸ್ತಾನಕ್ಕಿಲ್ಲ, ಅಯೋಗ್ಯ ರಾಷ್ಟ್ರ ಅದು. ಈ ದೇಶದ ಪ್ರಧಾನಿ ಗಟ್ಟಿಯಾಗಿ ತಬ್ಬಿಕೊಳ್ತಾ ಇರಬೇಕಾದ್ರೆ ಪಾಕಿಸ್ತಾನವನ್ನ ಅತ್ತ ಜನರಲ್ ಪರ್ವೇಜ್ ಮುಷರ್ರಫ್ ಕರ್ಗಿಲ್ ಭಾಗದಲ್ಲಿ ತನ್ನ ಸೈನಿಕರನ್ನ ಮೇಲಕ್ಕೇರಿಸಿ ಈ ದೇಶದ ಪ್ರಧಾನಿಯ ಬೆನ್ನಿಗೆ ಚೂರಿ ಇರಿಯುವಂತ ಕೆಲಸ ಮಾಡಿದ್ದಾರೆ. ಇದು ದುರ್ದೈವ. ಈ ದೇಶದ ಪ್ರಧಾನಿ ಅಟಲ್ಜಿ ಕಾವ್ಯಾತ್ಮಕವಾಗಿದ್ದರಿಂದ ಎಲ್ಲ ಚೆನ್ನಾಗಿ ಹೋಗಿದೆ ಅಂತ ಭಾವಿಸ್ಬಿಡ್ತಿದ್ರೇನೋ, ಆದ್ರೆ ಈಗಿನ ಪ್ರಧಾನಿ ಕಾವ್ಯಾತ್ಮಕ ಅಲ್ಲ, ಸ್ವಲ್ಪ ಡೇಂಜರ್ ಅವರು. ಎಷ್ಟು ಡೇಂಜರು ಅಂತಂದ್ರೆ, ಅವರು ಮೊನ್ನೆ ಇತ್ತೀಚೆಗೆ ವಿದೇಶಕ್ಕೆ ಹೋಗಿದ್ದಾಗ ನವಾಜ್ ಶರೀಫ್ ಸಿಕ್ಕಿದ್ರು. ನವಾಜ್ ಶರೀಫಿನ ತಬ್ಕೊಳ್ಳೋ ಪರಿಸ್ಥಿತಿ ಬಂತು. ನಾನು ಅನ್ಕೊಂಡೆ, ತಬ್ಕೊಂಡ್ರೆ ಏನೋ ಆಗತ್ತಲ್ಲಪ್ಪ,
ಮುಂದೇನಾಗತ್ತೆ ಅಂತ. ಆದ್ರೆ ಈ ದೇಶದ ಪ್ರಧಾನಿ ಅಲ್ಲಿ ತಬ್ಕೊಂಡು ಈ ದೇಶದ ಸೈನಿಕರಿಗೆ ಹೇಳಿದ್ರು, ನಾನು ತಬ್ಕೊಳ್ತಾ ಇದ್ದೀನಿ, ಏನಾದ್ರು ಮಾಡ್ತಾನೆ, ಹುಷಾರಾಗಿ ನೋಡ್ಕೊಂಡಿರಿ ಅಂತ. ಹಂಗೆ ಆಯ್ತಲ್ಲ. 6 ಜನ ಭಯೋತ್ಪಾದಕರು ಮರುದಿನ ಒಳಗೆ ನುಗ್ಗಿ ಬಂದ್ರು. ನನ್ನ ದೇಶದ ಸೇನೆ ನನ್ನ ಗಡಿ ಒಳಗೆ 6 ಜನರನ್ನ ಕೊಂದು ಪಾಕಿಸ್ತಾನ ಕೇಳ್ತು, ತಬ್ಕೊಳ್ಳೋಕ್ಕೂ ಗೊತ್ತು, ಕೊಲ್ಲೋದು ಗೊತ್ತು, ಬದಲಾಗಿದ್ದೀವಿ ನಾವು, ಹುಷಾರಾಗಿರಿ ಅಂತ. ನಿಮ್ಮಿಂದ ಪಾಠ ಕಲ್ತಿದೀವಿ ನಾವು ಅಂತ ಚೇಂಜ್ ಆಗಿದ್ದೀವಿ. ಇವತ್ತು ಭಾರತದ ಚೇಂಜಸ್ ಹೆಂಗ್ ಬಂದಿದೆ ಅಂತಂದ್ರೆ, ಮೊದಲೆಲ್ಲ ಭಯೋತ್ಪಾದಕರು ಈ ದೇಶದ ಒಳಗೆ ಬಂದು ಸೈನಿಕರ ಕತ್ತನ್ನು ಕಡ್ಕೊಂಡು ಹೋಗ್ತಿದ್ರು. ಮಣಿಪುರದ ಒಳಗೆ ಈ ದೇಶದ 18 ಸೈನಿಕರನ್ನ ತಲೆ ಕಡ್ಕೊಂಡು ಈ ದೇಶದ ಸೈನಿಕರನ್ನ ಕೊಂದು ಹೋದಾಗ ಈ ದೇಶ ಕಣ್ಣೀರಾಗ್ತಾ ಕೂತ್ಕೊಳ್ಳಿಲ್ಲ. ಮುಂದಿನ 3 ದಿನಗಳಲ್ಲಿ ಮಯನ್ಮಾರ್ ಒಳಗೆ ನುಗ್ಗಿ 100ಕ್ಕೂ ಹೆಚ್ಚು ಜನ ಭಯೋತ್ಪಾದಕರನ್ನ ಕೊಂದು ಮಯನ್ಮಾರ್ನ ಬಾರ್ಡರ್ ಒಳಗಿದ್ರು ನಿಮ್ಮನ್ನು ಬಿಡಲ್ಲ ಅಂತ ಎಚ್ಚರಿಕೆ ಕೊಡ್ತು. ಆ ಎಚ್ಚರಿಕೆ ಸಿಕ್ಕ ಆ ಕ್ಷಣದಲ್ಲೇ ಅರ್ಧ ರಾತ್ರಿಗೆ ಎದ್ದು ಕೂತಂತ ನವಾಜ್ ಶರೀಫ್ ಹೇಳ್ದ, ಪಾಕಿಸ್ತಾನ ಮಯನ್ಮಾರ್ ಅಲ್ಲ, ಹುಷಾರಾಗಿರಿ ಅಂತ. ಏನ್ ಟೆನ್ಷನ್ ಆಗಿರ್ಬೇಕು ಅವನಿಗೆ, ಇವ್ರು ಒಳಗೆ ನುಗ್ಗುಬಿಟ್ರೆ ಇನ್ನೇನಪ್ಪ ಮಾಡಬೇಕು ಅಂತ. ಪಾಕಿಸ್ತಾನ ಮಯನ್ಮಾರ್ ಅಲ್ಲ, ಹುಷಾರಾಗಿರಿ ಅಂತ. ಅದಕ್ಕೆ ಫೇಸ್ಬುಕ್ ಅಲ್ಲಿ ಹುಡುಗ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದ. ಪಾಕಿಸ್ತಾನ ಮಯನ್ಮಾರ್ ಅಲ್ಲ, ಹುಷಾರಾಗಿರಿ ಅಂತ ನವಾಜ್ ಶರೀಫ್ ಮಾತು ಕೆಳಗೆ ಇವನು ಹೇಳೋದು, ಈಗಿರೋ ಪ್ರಧಾನಿ ಮನಮೋಹನ್ ಸಿಂಗ್ ಅಲ್ಲ, ಹುಷಾರಾಗಿರು ಅಂತ. ಡಿಫರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬದಲಾವಣೆ ಇಷ್ಟೇ. ಭಾರತ ಅನೇಕ ವರ್ಷ